ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನಂತ ಅಂದರೆ ಇವತ್ತು ಗುರುವಾರ, ಯುಗಾದಿ ಹಬ್ಬ. ಇವತ್ತು ಗುರುವಾರ, ಭಾನುವಾರ ಯುಗಾದಿ ಹಬ್ಬ ಇದೆ. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕವರೆಲ್ಲ ಸೇರ್ಕೊಂಡು ಕ್ಲೀನ್ ಮಾಡಿದ್ದೀವಿ. ಇವಾಗ ಸ್ವಲ್ಪ ಹೊರಗಡೆ ಡೋರೆಲ್ಲ ಒರೆಸ್ಕೊಂಡ್ರೆ ಮುಗಿಯುತ್ತೆ ಕೆಲಸ, ಮನೆ ಕೆಲಸ ಎಲ್ಲ. ಡೋರೆಲ್ಲ ಒರೆಸಾದ್ಮೇಲೆ ನಾವು ಸಿಟಿಗೆ ಹೋಗಬೇಕು. ಯಾಕಂದರೆ ನಮ್ಮ ಅಕ್ಕವ್ರ ಕಾಲೇಜಿಂದ ವಂಡರ್ಲಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲ ಒಂದೇ ಥರ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅಂತ ನಾನು ಆದರೆ ತೊಗೋತೀನಿ. ನಮ್ಮಮ್ಮ ಸೆಲೆಕ್ಟ್ ಮಾಡಬೇಕು ನನಗೆ ತಗೊಳ್ಳೋದಕ್ಕೆ. ನಮ್ಮಮ್ಮ ಬರ್ತೀನಿ, ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಹಾಗಾಗಿ ಸಂಜೆ 6 ಗಂಟೆ ಆಗುತ್ತೆ ಬರೋದು. ಏನಾದ್ರು ಇಷ್ಟ ಆಗಿಲ್ಲ ಅಂತ ಅಂದರೆ ಶನಿವಾರ ಹೋಗ್ತೀವಿ, ಅವಾಗ ತೊಗೊತೀವಿ. ಅಂತೂ ಇಂತೂ ಸೆಕೆಂಡ್ PU ಎಕ್ಸಾಮ್ ಮುಗಿಸ್ದೆ. ನಾವು ಎಲ್ಲರೂ ಟ್ರಿಪ್ ಹೋಗಬೇಕು ಗೈಸ್. ಮಲ್ಲಿರಕ್ಕೆ ತುಂಬ ಬೋರ್ ಆಗ್ತಾಯಿದೆ. ನೋಡಬೇಕು, ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತು April 4th ನಮ್ಮ ಊರಲ್ಲಿ ಆಂಜನೇಯ ಟೆಂಪಲ್ ಓಪನ್ ಆಗ್ತಾಯಿದೆ. ಅಲ್ಲೆಲ್ಲ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ನೋಡಬೇಕು. ಆದರೆ ಎಲ್ಲಿಗಾರ ಹೋಗಬೇಕು. ಇವಾಗ ಮನೆಯೆಲ್ಲ ಇವಾಗ ಸ್ವಲ್ಪ ಡೋರ್ ಒರೆಸ್ಬೇಕು. ಡೋರ್ ಒರೆಸ್ಬಿಟ್ಟು ಸಿಟಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ನೋಡಿ, ವರ್ಷ ಆಯಿತು. ಇದು ಫಸ್ಟ್ ನಾವು ಪಾಲಿಷ್ ಮಾಡಿಸಿದ್ವಿ. ಮಳೆ ನೀರು ಬಿದ್ದು ಈ ಥರ ಎಲ್ಲ ಆಗ್ಬಿಟ್ಟೈತೆ. ಇವಾಗ ಪೈಂಟ್ ಮಾಡಿಸ್ಬೇಕು. ನಮ್ಮಮ್ಮ ಮಾಡಿಸೋಣ ಅಂತ ಅಂತಿದ್ದಾರೆ. ನೋಡಬೇಕು, ಹಬ್ಬ ಆದಮೇಲೆ ಮಾಡಿಸ್ಬೇಕು. ಇವಾಗ ಡೋರೆಲ್ಲ ಒರೆಸಾಯಿತು. ಆಚೆ ಸ್ವಲ್ಪ ವಿಂಡೋ ಒರೆಸೋದಿತ್ತು, ಒರೆಸ್ಬಿಟ್ಟು ಇವಾಗ ಹೊರಡ್ಬೇಕು. ಇವಾಗ ಟೈಮ್ ಬಂದು 2:30 ಆಗಿದೆ. ನಮ್ಮ ಅಕ್ಕಂಗೆ 3 ಗಂಟೆ ಕಾಲೇಜ್ ಬಿಡುತ್ತೆ. ನಮ್ಮ ಅಕ್ಕರೆಲ್ಲ ಇವಾಗ ನಾನು ಸರ್ಕಲಿಗೆ ಹೋಗ್ತೀನಿ, ಅವ್ರು ಅಲ್ಲಿಗೆ ಬಂದು ಜಾಯ್ನ್ ಆಗ್ತಾರೆ. ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋಗಬೇಕು. ವಿಶಾಲ್ ಮಾರ್ಟಿಗೆ ಹೋಗ್ತಾಯಿದ್ವಿ ಬಟ್ಟೆ ತರೋಕ್ಕೆ. ಬನ್ನಿ, ನಮ್ಮ ಅಕ್ಕನ ಫ್ರೆಂಡ್ಸ್ ಯಾವ ಥರ ಬಟ್ಟೆ ತಗೋತಾರೆ ಅಂತ ತೋರಿಸ್ತೀನಿ. 1 hour later. ರೆಡಿಯಾಗಿ ಆಯ್ತು. ಇವಾಗ ಆಟೋ ಸ್ಟ್ಯಾಂಡಿಗೆ ಹೋಗಬೇಕು, ಆಟೋ ಹತ್ತಕ್ಕೆ. ಬನ್ನಿ ಹೋಗೋಣ. ಇವಾಗ ನಾನು ಆಟೋದಲ್ಲಿ ಎನ್ನ ಸರ್ಕಲಿಗೆ ಬಂದಿದ್ದೀನಿ. ನಮ್ಮ ಅಕ್ಕ 3 ಕಾಲಾದ್ರೂ ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಅಲ್ಲೇ ನಿಂತಿದ್ದೆ. ಇವಾಗ ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಬಂದರು. ದಾಸರಕೊಪ್ಪಲು ಬಸ್ ಹತ್ತಕ್ಕೆ ಅಂತ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀವಿ. ಇವಾಗ ದಾಸರಕೊಪ್ಪಲು ಬಸ್ ಬಂದಿರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಬಸ್ ಬಂತು, ಹತ್ಕೊಂಡು ಹೋಗ್ತಾಯಿದ್ದೀವಿ. ಗೈಸ್, ತುಂಬಾ ರಶ್ ಇತ್ತು ಬಸ್ಸು. ದಾಸರಕೊಪ್ಪಲು ಬಸ್ಸು ನಿಮಗೆ ಗೊತ್ತಿರುತ್ತೆ, ಹಾಸನಲ್ಲಿರೋರಿಗೆ ಎಷ್ಟು ರಶ್ ಇರುತ್ತೆ ಅದು ಅಂತ. ನೋಡಿ ಫ್ರೆಂಡ್ಸ್, ತಲೆ ಕೂದು ಕೊಟ್ಕೋತಿದ್ದಾರೆ. ಇವಾಗ ದಾಸರಕೊಪ್ಪಲು ಬಸ್ ಇಳಿದು ನೆಟ್ಕೊಂಡು ಹೋಗ್ತಾ ಇದ್ದೀವಿ ವಿಶಾಲ್ ಮಾರ್ಟಿಗೆ. ನೋಡಿ, ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ನೆಟ್ಕೊಂಡು ಹೋಗ್ತಾ ಇದ್ದಾರೆ. ಗೈಸ್, ಇವಾಗ ಬಂದ್ವಿ ವಿಶಾಲ್ ಮಾರ್ಟ್ ಹತ್ರ. ಹಬ್ಬ ಇರೋದ್ರಿಂದ ತುಂಬ ಜನನೇ ಇದ್ದರು ಅಲ್ಲಿ. ನೋಡಿ, ಬಟ್ಟೆ ಹುಡುಕ್ತಾನೆ ಇದ್ದಾರೆ. ಆವಾಗಲಿಂದ ಸಿಗ್ತಾನೆ ಇಲ್ಲ ಅವರಿಗೆ ಬೇಕಾಗಿರೋ ಥರ. ನಮ್ಮ ಅಕ್ಕ ಅಂತೂ ಎಲ್ಲನೂ ಅಳ್ದಳು ನೋಡ್ತಾ ಇದ್ದಾಳೆ. ಜಾತ್ರೆ ಥರ ತಗೋತಿದ್ದಾಳೆ ಅವಳು. ಏನಾದ್ರು ತಗೊಳಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಅಕ್ಕ ತಗೋತಾ ಇದ್ದಾಳೆ ಇಲ್ಲಿ. ಬ್ರ್ಯಾಂಡೆಡ್ ಅನಿಸುತ್ತೇವೆಲ್ಲ. ಬಾಟಲ್ ಏನೋ ಎಷ್ಟು ಅಂತ ಅಂದಿದ್ದಂತೆಲ್ಲ ಕಮ್ಮು ಕೈಲಿ ಇಲ್ಲ. 20 ರೂಪಾಯಿನಾ? ಗೈಸ್, ಬಾಟಲ್ ತಗೊಳಕ್ಕೆ ಅಂತ ಬಂದಿದ್ದೀವಿ. ಇಲ್ವಾ ಗೈಸ್? ನೋಡಿ, 29 ರೂಪೀಸ್ ಬಾಟಲ್ಸ್. ನಮ್ಮ ಮನೆ ಬೇಕಾಗಿರೋ ಥರ ತಗೊಂಡಿದ್ದೀವಿ. ಆದರೆ ಬೇರೆ ತಗೊಳ್ಳೋಣ ಅಂತ ಟ್ರಯಲ್ ನೋಡ್ತಿದ್ದಾರೆ ಗೈಸ್. ಇವ್ರು ಸುಮ್ಮನೆ ನಿಂತಿದ್ದಾರೆ. ಅವರಿಬ್ರು ಹಾಕೊಂಡು ನೋಡಿದರೆ ನನಗೆ ಇಷ್ಟ ಆದರೆ ಗೈಸ್, ಇವಾಗ ಎಲ್ಲನೂ ತೊಗೊಂಡಾಯ್ತು. ಬಿಲ್ ಮಾಡ್ಸೋಕ್ಕೆ ಅಂತ ನಿಂತಿದ್ದೀವಿ. ಇವಾಗ ಬಿಲ್ಲೆಲ್ಲ ಮಾಡಿಸಾಯ್ತು. ಆಚೆ ಬಂದ್ವಿ. ಮಳೆ ಬರೋ ಥರ ಆಗಿತ್ತು ವೆದರು, ಹಾಗಾಗಿ ಬೇಗನೆ ಬಂದುಬಿಟ್ವಿ ಅಲ್ಲಿಂದ. ಹೋಗ್ತಾ ಇದ್ದೀವಿ ಶಾಪಿಗೆ. ಗಿಫ್ಟ್ ಕೊಡ್ಸಿದ್ದು ಅಷ್ಟೇ. ಅಂದರೆ ಇದು ತಗೊಂಡ್ರೆ ಇದು 1 ಫ್ರೀ ಅಲ್ವಾ? ಅವತ್ತು ನಾನು ತಗೊಂಡೋದೆ ಬಿಸ್ಕೆಟ್ ಕಲರ್. ಈ ಕಲರ್ ಇರಲಿಲ್ಲ ಅವತ್ತು, ಅದಕ್ಕೆ
ಅದನ್ನ ನೋಡಿ ಕೊಟ್ಬಿಟ್ಟು ಇದನ್ನ ಇವ್ರು ನೋಡಿ ಗೈಸ್ 4 ಗಂಟೆಗೆ ಹೋಗಿದ್ದು 5:30 3:30 ಹೋಗಿಲ್ಲ ಟೈಮೇ ನೋಡಿಲ್ಲ 4 ಗಂಟೆ ಅಂದ್ಕೊಡಿ 4 ಗಂಟೆಯಿಂದ 5:30ವರೆಗೂ ಇಷ್ಟು ತಗೊಂಡು ಬಂದಿದ್ದೀವಿ. ಇವಾಗ ಬಸ್ ಕಾಯಬೇಕು, ಅದು ಡೌಟ್ ಇಷ್ಟೊತ್ತಿನಲ್ಲಿ ಬರೋದು. ಇವಾಗ ನೋಡಬೇಕು, ಬಸ್ ಕಾದ್ಬಿಟ್ಟು ಬಸ್ಸಿಗೆ ಹೋಗ್ಬೇಕು. ಬಸ್ ಕಾದ್ವಿ, ಬಸ್ ಬರಲಿಲ್ಲ, ಹಾಗಾಗಿ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಸರ್ಕಲಿಗೆ. ಆಟೋದಲ್ಲಿ ಹೋಗ್ತಿದ್ದೀವಿ ಮನೆ ಸ್ಟ್ಯಾಂಡಲ್ಲಿ. ಅಲ್ಲಿ ಅಣ್ಣನ ಅಂಗಡಿ ಜೆರಾಕ್ಸ್ ಅಂಗಡಿ ಇದೆ ನಮಗೆ ಪರಿಚಯದವ್ರದ್ದು. ಅವ್ರಲ್ಲಿ ಬ್ಯಾಗ್ ಇಟ್ಟು ಬಂದಿದ್ದೀವಿ ಅವ್ರ ಅಂಗಡಿಲಿ. ಬ್ಯಾಗ್ ತೊಗೊಂಡು ಬ್ಯಾಗ್ ಬಟ್ಟೆಗಳೆಲ್ಲ ತುಂಬಿಕೊಂಡು ಬಸ್ ಬರಲಿಲ್ಲ, ಹಾಗಾಗಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮಗೆಲ್ಲ ದುಡ್ಡು ಇವಳೇ ಕೊಡ್ತಿರೋದು. ಅಂತ ರೂಪಾಯಿ ಇಲ್ಲ ಗೋಲಿ ಪಾಪ ಅಂದ್ರೆ ನಾನೇ 20 ರೂಪಾಯಿ ಹಾಕಿದ್ದು. ಇವಾಗ ಬಂದ್ವಿ ಜೆರಾಕ್ಸ್ ಅಂಗಡಿ ಹತ್ರ, ಹಳೆ ಬಸ್ ಸ್ಟ್ಯಾಂಡ್ ಮುಂದಗಡೆ ಇರೋದಿದ್ದು. ಅವ್ರು ನಮಗೆ ಅಣ್ಣ ಪರಿಚಯ ಅಂತನೋ ಬ್ಯಾಗಲ್ಲೇನೋ ಅಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ಇವಾಗ ತಾನೇ ಮನೆಗೆ ಬಂದ್ವಿ. ಏನೇನು ಶಾಪಿಂಗ್ ಮಾಡ್ಕೊಂಡ್ಬಂದೆ ಅಂತ ಆಮೇಲಿಂದ ತೋರಿಸ್ತೀನಿ. ಇವಾಗ ತುಂಬ ಟಯರ್ಡ್ ಆಗಿದೆ, ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲಿಂದ ತೋರಿಸ್ತೀನಿ. The next day. ಎಲ್ರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ನೈಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ಏನಂತ ಅಂದರೆ ನಮ್ಮ ಊರಿಂದು ಆಂಜನೇಯ ದೇವಸ್ಥಾನ ಓಪನ್ ಆಗ್ತಾಯಿದೆ, ಅದಕ್ಕೋಸ್ಕರನೇ ಸ್ಟ್ಯಾಚು ಎಲ್ಲನೂ ಆಗ್ತಾಯಿದ್ರು. ಏಪ್ರಿಲ್ 2ನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಇವಾಗಲೆಲ್ಲ ಲೈಟಿಂಗ್ಸ್ ಎಲ್ಲನೂ ಬಿಡ್ತಾಯಿದ್ರು. ಆಮೇಲೆ ನಮ್ಮ ಅಕ್ಕಂಗೆ ಹುಷಾರಿಲ್ಲ, ಕೋಲ್ಡ್ ಆಗಿತ್ತು, ಹಾಗಾಗಿ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ನಮ್ಮಪ್ಪ ಮತ್ತು ನಮ್ಮ ಅಕ್ಕ ಅಲ್ಲಿ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಅಂತ ಹೋಗಿದ್ದಾರೆ. ನಾನು ಹಂಗೆ ಮ್ಯಾಚ್ ನೋಡ್ತಾ ಕೂತಿದ್ದೆ. ಇವಾಗ ತಾನೇ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ನಮ್ಮ ಅಕ್ಕಂಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗಾಗಿ ತೋರಿಸ್ಕೊಂಬರೋಣ ಅಂತ ಹೋಗಿದ್ವಿ. ಇವಾಗ ನಿನ್ನೆ ಯಾವ್ಯಾವ ಬಟ್ಟೆ ತಂದ್ವಿ, ಏನೇನು ತಂದ್ವಿ ಅಂತ ತೋರಿಸ್ತೀನಿ. ನಿನ್ನೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮತ್ತೆ ಸುಸ್ತಾಗಿತ್ತು, ಹಾಗಾಗಿ ಮತ್ತೆ ಮಲ್ಕೊಂಡ್ವಿ ಊಟ ಮಾಡಿ. ಇವಾಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು 100 ರೂಪೀಸ್ ಕೊಟ್ಟು ಇದನ್ನು ತೊಗೊಂಡೆ, ಟೀ ಶರ್ಟು. ಇದು ಹಬ್ಬಕ್ಕಲ್ಲ, ಸುಮ್ಮನೆ ತೊಗೊಂಡೆ, ಯಾವುದಕ್ಕಾದ್ರೂ ಬೇಕಾಗುತ್ತೆ ಅಂತ. ನನ್ನ ಮಕ್ಕ ಇದನ್ನು ತೊಗೊಂಡ್ಲು, ಆಫರ್ ಇತ್ತು. ಇದನ್ನು ತೊಗೊಂಡ್ಲು, ಆಫರ್ ಇತ್ತು. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಇದು ಒಂದೇ ಥರದ್ದು ಈ ಥರ ತೊಗೊಂಡಿದ್ದಾರೆ, ವಂಡ್ರಲಾಗ ಹಾಕೊಳ್ಳೋಕ್ಕೆ ಅಂತ. ಆಮೇಲೆ ಇಷ್ಟೇ 3 ಟೀ ಶರ್ಟ್ಸ್ ತಂದಿದ್ದು, ಆಫರ್ ಇತ್ತು ಅಂತ 3 ಟೀ ಶರ್ಟ್ ತಂದ್ವಿ. ಇವಾಗ ಮನೆಗೆ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಫಸ್ಟ್ ಇದೊಂದು ನಾನು ಇದು ತೊಗೊಂಡೆ, 50 ರೂಪೀಸಿಂದ. ಇದು ಬ್ರಷು ಮತ್ತು ಪೇಸ್ಟ್ ಎಲ್ಲ ಇಟ್ಕೊಳ್ಳೋಕೆ ಬೇಕಾಗುತ್ತೆ ಅಂತ. ಆಮೇಲೆ ಇದೊಂದು ವಾಟರ್ ಹಾಕ್ಕೊಳ್ಳೋಕ್ಕೆ ಒಂದು ಮಗ್ ತೊಗೊಂಡಿದ್ದೀನಿ. ಆಮೇಲೆ ನಮ್ಮ ಅಕ್ಕ ಒಂದು ಸೋಪಿನ ಬಾಕ್ಸ್ ತೊಗೊಂಡಿದ್ದಾಳೆ ಅವಳಿಗೆ ಅಂತ. ಆಮೇಲೆ ಇದೊಂದು ಬ್ರಷ್ ತೊಗೊಂಡಿದ್ದಾಳೆ. ಆಮೇಲೆ ಇದನ್ನು ತೊಗೊಂಡ್ವಿ ಇಬ್ಬರೂ, ಆಫರ್ ಇತ್ತು 250 ರೂಪೀಸಿಗೆ. ಏನಂತ ಅಂದರೆ ನಾನು ಟ್ರಿಪ್ಪಿಗೆ ಹೋದಾಗ, ಕೇರಳಗೆ ಹೋದಾಗ ನಾನು ಬಾಟಲ್ ತೊಗೊಂಡೋಗಿದ್ದೆ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ, ಹಾಗಾಗಿ ಇಬ್ಬರಿಗೂ ಒಂದೊಂದು ಅಂತ ತೊಗೊಂಡಿದ್ದೀನಿ. ಆಮೇಲೆ ನಮ್ಮ ಅಕ್ಕ ಇದೊಂದು ಪಾತ್ರೆ ತೊಳೆಯೋ ಬ್ರಷ್ ತೊಗೊಂಡ್ಲು. ಆಮೇಲೆ ಇದೊಂದು ಪಾಸ್ತಾ ತೊಗೊಂಡಿದ್ವಿ 2, 100 ರೂಪೀಸ್ ಇವೆರಡರಿಂದ. ಆಫರ್ ಇತ್ತು, ಬೈ ಒನ್ ಗೆಟ್ ಒನ್, ಹಾಗಾಗಿ ತೊಗೊಂಡ್ವಿ. ನಾನು ಇಷ್ಟೇ ತೊಗೊಂಡಿದ್ದು ಮನೆಗೆ. ಇನ್ನೂ ಏನೇನೋ ಐಟಮ್ ತೊಗೊಬೇಕಿತ್ತು, ಬಟ್ ಟೈಮ್ ಇರಲಿಲ್ಲ, ಟೈಮ್ ಆಗಿತ್ತು, ಮಳೆ ಬರೋಂಗಾಗಿತ್ತು ಅಂತ ಬಂದ್ವಿ. ನಾಳೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ನಾಳೆಯಿಂದ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ, ಮತ್ತು ಭಾನುವಾರ ಹಬ್ಬ ಇದೆ, ಹಾಗಾಗಿ ಅದನ್ನು ವ್ಲಾಗ್ ಮಾಡಬೇಕು. ನಮ್ಮ ಮನೆದೇವ್ರನ್ನ ನಾಳೆ ಅಂದರೆ ಹಬ್ಬದ ದಿನ ಹೊರಡಿಸ್ತಾ ಇದ್ದಾರೆ, ಅದನ್ನು ವೀಡಿಯೋ ಮಾಡಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಸಲ 5 ಕಳಸ ಮತ್ತು ಗುಡಿ ದೇವರು ಮತ್ತು ಅಡ್ಡೆ ಎಲ್ಲನೂ ಹೊರಡಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ. ನಿಮಗೂ ವ್ಲಾಗಲ್ಲಿ ತೋರಿಸ್ತೀನಿ ಈ ಥರ ಮಾಡ್ತೀನಿ ನಾವು ಹಬ್ಬನ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.